ಎಲ್ಲರಿಗೂ ಸಿಹಿ ಸುದ್ದಿ. ಗೃಹಲಕ್ಷ್ಮಿ ಯೋಜನೆ 4,000 ರೂಪಾಯಿ ಒಂದು ಕಡೆಗೆ ಹಣ ಕೂಡ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಮತ್ತೊಂದು ಸಿಹಿ ಸುದ್ದಿ ಕೂಡ ಬಂದಿದೆ. 3 ಲಕ್ಷ ರೂಪಾಯಿ ಯಾವ ತರ ಪಡೆದುಕೊಳ್ಬೇಕು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಇನ್ನು BPL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ. ಇಂಥವರಿಗೆ ದಂಡ ಕೂಡ ಹಾಕಲು ಸರ್ಕಾರ ಈಗ ನಿರ್ಧಾರ ಮಾಡಿರುವಂತದ್ದು. ಯಾವ ತರ ದಂಡ ಹಾಕ್ತಾರೆ, ಯಾರಿಗೆ ದಂಡ ಹಾಕ್ತಾರೆ. ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ನಲ್ಲಿ ಭಾರಿ ಒಂದು ಬದಲಾವಣೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಇದರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ನೋಡೋಣ. ಇನ್ನು ಮನೆಗಳ ಯೋಜನೆಗಳ ಬಗ್ಗೆನೂ ಕೂಡ ಒಂದು ಸರ್ಕಾರದಿಂದ ಬಿಗ್ ಅಪ್ಡೇಟ್ ಇಲ್ಲಿ ಬಂದಿದೆ. ಈ ಒಂದು ಅಪ್ಡೇಟ್ ಕೇಳಿದ್ರೆ ನೀವು ಕೂಡ ಖುಷಿ ಆಗ್ತೀರಾ. ಹಾಗೆ ಇದು ತುಂಬಾನೇ ಕೇರ್ಫುಲ್ ಆಗಿ ವಾಚ್ ಮಾಡಿ. ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇಡೀ ಕರ್ನಾಟಕದಲ್ಲಿ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ಮನೆಗಳ ಯೋಜನೆ ಬಗ್ಗೆ, ಮನೆ ಇಲ್ಲದವರಿಗೆ ಮತ್ತು ಏನಾದ್ರೂ ಮನೆ ಕಟ್ತಾ ಇದ್ದವರಿಗೂ ಕೂಡ ಇವತ್ತು ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಗಳನ್ನ ನೋಡೋಣ. ಅದೇ ತರ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ಒಂದು ಕಡೆಗೆ ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಲು ಇದು ಸರಿ ಸಮಯನ? ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ? ತಜ್ಞರು ಏನ್ ಹೇಳ್ತಾರೆ ಇದರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ಸೊ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ವೀಕ್ಷಕರೇ. ಇನ್ನು ಮಳೆ ಪ್ರಮಾಣ ಮತ್ತೆ ಕರ್ನಾಟಕದಲ್ಲಿ ಜಾಸ್ತಿ ಆಗಲಿದೆ. ಹೌದು, ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಸುರಿಯಲಿದೆ, ಯಾವೆಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯಲಿದೆ, ಯಾವ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ, ಮೋಡ ಕವಿದ ವಾತಾವರಣ ಎಲ್ಲಿ ಇರಲಿದೆ, ಎಲ್ಲ ಕೂಡ ನೋಡೋಣ. ಸೊ ನೀವು ವಿಡಿಯೋನ ನೋಡ್ತಾ ಇರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೌದು ವೀಕ್ಷಕರೇ, ಮತ್ತೆ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದೆ. ಆಗಸ್ಟ್ ತಿಂಗಳವರೆಗೂ ಎಲ್ಲಾ ಕಂತು ಕೂಡ ಕ್ಲಿಯರ್ ಮಾಡಲಾಗಿದೆ. ಸೊ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ಎಷ್ಟು ನಿಮಗೆ ಕಂತು ಬಾಕಿ ಇದೆ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ನಿಮಗೆ ಎಷ್ಟು ಕಂತು ಇನ್ನೂ ಕೂಡ ಬರಬೇಕು ಅದು ಕೂಡ ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ವೀಕ್ಷಕರೇ, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಈಗ ಬಾಕಿ ಇದೆ. 4,000 ರೂಪಾಯಿ ಹಣ ಈಗ ಸರ್ಕಾರದಿಂದ ಕೊಡೋದು ಬಾಕಿ ಇದೆ. ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ. ಈ ಗೃಹಲಕ್ಷ್ಮಿ ಯೋಜನೆಗೆ 2 ವರ್ಷ ಕಂಪ್ಲೀಟ್ ಆಗಿದೆ. 24 ಕಂತು ಕೂಡ ಜಮೆ ಮಾಡಲಾಗಿದೆ. 1,24,00,000 ಫಲಾನುಭವಿಗಳಿಗೆ ಹಣವನ್ನ ಹಾಕಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಇದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇಲ್ಲಿ ಹಣವನ್ನ ಹಾಕಲಾಗಿದೆ ಅಂತೆ. ಒಂದು ವೇಳೆ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ? ಗೃಹಲಕ್ಷ್ಮಿ ಹೆಲ್ಪ್ ಲೈನ್ ನಂಬರ್ ಕೂಡ ಈಗ ಬಂದಿರುವಂತದ್ದು. ಸೊ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನೀವು ಕೇಳ್ಕೋಬಹುದು. ಇನ್ನು ವೀಕ್ಷಕರೇ, ನೀವೇನಾದ್ರೂ ಅರ್ಜಿ ಹಾಕುವಾಗ ಕೊಟ್ಟ ಹೆಸರು, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರೋ ಹೆಸರು, ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರೋ, ರೇಷನ್ ಕಾರ್ಡ್ ನಲ್ಲಿರೋ ಹೆಸರು ಬದಲಾವಣೆ ಇದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಅದನ್ನ ಸರಿ ಮಾಡಿಕೊಳ್ಳಿ. ಇಲ್ಲವಾದಲ್ಲಿ ನಿಮಗೆ ಹಣ ಬರೋದಲ್ಲಿ ಸ್ವಲ್ಪ ತೊಂದರೆ ಕೂಡ ಆಗಬಹುದು. ಈ KYC ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ಖಾತೆಗೆ ಹಣ ಬರೋದು ಸ್ವಲ್ಪ ತಡವಾಗಬಹುದು. ಟೆಕ್ನಿಕಲ್ ಎರರ್ಸ್ ಆಗಿರಬಹುದು. ಮತ್ತೆ ಇಲ್ಲಿ 1 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಷ್ಕರಣೆ ಕೂಡ ಮಾಡಲಾಗ್ತಾ ಇದೆ. ಯಾರಾದ್ರೂ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಯೋಜನೆಗೆ ಅರ್ಜಿ ಹಾಕ್ತಾ ಇದ್ದಾರಾ? ಮತ್ತೆ ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತ ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿ ಅವರ ಮುಂದೆ ಸಭೆ ಕೂಡ ಮಾಡಲಾಗಿತ್ತು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿ ತಿಂಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಫಲಾನುಭವಿಗಳನ್ನ ಪರಿಷ್ಕರಣೆ ಮಾಡಬೇಕು, ಎಲ್ಲರನ್ನು ಕೂಡ ಇಲ್ಲಿ ಚೆಕ್ ಮಾಡಬೇಕು. ಮತ್ತೆ ಒರಿಜಿನಲ್ ಅಕೌಂಟ್ ಅಂದ್ರೆ ಯಾರು ಗೃಹಲಕ್ಷ್ಮಿ ಇರ್ತಾರೆ ಅವರಿಗೆ ಮಾತ್ರ ಹಣ ಹಾಕಬೇಕು, ನಕಲಿ ದಾಖಲೆ ಸೃಷ್ಟಿ ಮಾಡಿದವರಿಗೆ ಹಣ ಹಾಕಬಾರದು ಅಂತಾನು ಕೂಡ ಇಲ್ಲಿ ಒಂದು ಸೂಚನೆಯನ್ನ ಕೊಡಲಾಗಿತ್ತು. ಇನ್ನು ಎರಡನೇದಾಗಿ ಯಾರೆಲ್ಲ GST ಅಕೌಂಟ್ಸ್ ರಿಟರ್ನ್ಸ್ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಅಂತವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು 3 ಲಕ್ಷ ರೂಪಾಯಿ ಸಾಲ ಸೌಲಭ್ಯವೂ ಕೂಡ ಸಿಗ್ತಾ ಇದೆ ವೀಕ್ಷಕರೇ. ಇದಕ್ಕೋಸ್ಕರ ನೀವು ಯಾವುದೇ ರೀತಿ ಒಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಬೇಕಾಗಲ್ಲ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದು ಆಧಾರದ ಮೇಲೆನೆ ನಿಮಗೆ 3 ಲಕ್ಷ ರೂಪಾಯಿವರೆಗೂ ಸಾಲ ಕೂಡ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಮೂಲಕ. ನವೆಂಬರ್ 19ನೇ ತಾರೀಕಿಗೆ ಅಧಿಕೃತವಾಗಿ ಮಾಹಿತಿ ಸಿಗಲಿದೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಬಂದಿದೆ ಮತ್ತು ಇವರಿಗೆ ದಂಡ ಕೂಡ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ. 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ. BPL ಕಾರ್ಡ್ ಇದ್ದವರಿಗೆ ಏನಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಯಾರಿಗೆಲ್ಲ ದಂಡ ಬೀಳುತ್ತೆ ಅಂದ್ರೆ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರ ಅಂತವರು BPL ಕಾರ್ಡ್ ಪಡೆದುಕೊಂಡಿದ್ರ, ಇಷ್ಟು ವರ್ಷ ಅವರು ಎಷ್ಟು ಪಡಿತರವನ್ನ ಪಡೆದುಕೊಂಡಿದ್ದಾರೆ ನೋಡಿ, ಅಷ್ಟು ಪಡಿತರವನ್ನ ಲೆಕ್ಕ ಹಾಕಿ ಅವರ ಕಡೆಯಿಂದ ಹಣವನ್ನ ವಸೂಲಿ ಮಾಡಲಾಗುತ್ತೆ. ಇನ್ನು ಎರಡನೇದಾಗಿ ಯಾವ ತರ ದಂಡ ಹಾಕಬಹುದು? BPL ಕಾರ್ಡ್ ಪಡೆದುಕೊಂಡು ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆದುಕೊಂಡಿದ್ರೆ ಅಂತ ಯೋಜನೆಗಳನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಅವರಿಗೆ BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗುತ್ತೆ ಹಾಗೂ ದಂಡ ಕೂಡ ಇಲ್ಲಿ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ನಲ್ಲಿ ಕೆಲವು ಬದಲಾವಣೆ ಮಾಡಲಾಗಿದೆ. ಹೌದು, ಇಷ್ಟು ದಿನ ಇಂದಿರಾ ಕಿಟ್ ನಲ್ಲಿ ಏನಂತ ಹೇಳಿದ್ರು, 10 kg ಅಕ್ಕಿ ಬದಲಾಗಿ 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಾಗಿ ಆಹಾರ ಕಿಟ್ ಅನ್ನ ಕೊಡ್ತೀವಿ. ಅದರಲ್ಲಿ ಅಡುಗೆ ಎಣ್ಣೆ ಇರುತ್ತೆ, ಉಪ್ಪು, ಸಕ್ಕರೆ, ಹೆಸರು ಕಾಳು, ತೊಗರಿ ಬೇಳೆ ಇರಲಿದೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಹೆಸರು ಕಾಳು ವಿತರಣೆಗೆ ಬ್ರೇಕ್ ಬಿದ್ದಿದೆ. ಅಂದ್ರೆ ಹೆಸರು ಕಾಳು ಕೊಡೋದಿಲ್ಲ.
ಅದರ ವೆಚ್ಚಕ್ಕೆ ಅನುಗುಣವಾಗಿ 1ರಿಂದ 3 ಜನರು ಸದಸ್ಯರಿದ್ರೆ ಅಂತ ಕುಟುಂಬಕ್ಕೆ 250 ಗ್ರಾಂ ಪಾವು ಕಿಲೋ ಅಂತ ಏನ್ ಕೇಳ್ತೀವಿ ನೋಡಿ ನಾವು, ಪಾವು ಕಿಲೋ ತೊಗರಿ ಬೇಳೆಯನ್ನ ಕೊಡಲಾಗುತ್ತೆ. ಇನ್ನು 3ರಿಂದ 4 ಸದಸ್ಯರಿದ್ದ ಕುಟುಂಬಕ್ಕೆ ಅರ್ಧ ಕೆಜಿ 500 ಗ್ರಾಂ ವರೆಗೂ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ, ಹೆಸರು ಕಾಳಿನ ಬದಲಾಗಿ. ಇನ್ನು 5ಕ್ಕಿಂತ ಹೆಚ್ಚು ಸದಸ್ಯರು ಇರುವ ಕುಟುಂಬಕ್ಕೆ ಇಲ್ಲಿ 750 ಗ್ರಾಂ ಅಂದ್ರೆ ವೀಕ್ಷಕರೇ ಇಲ್ಲಿ 750 ಗ್ರಾಮ್ಸ್ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ. ಅಂದ್ರೆ ಇಲ್ಲಿ 5ಕ್ಕಿಂತ ಹೆಚ್ಚು ಸದಸ್ಯರಿದ್ದ ಕುಟುಂಬಕ್ಕೆ ಆಲ್ರೆಡಿ ಅರ್ಧ ಕೆಜಿ ಅಂತೆ 7.5 ಕೆಜಿ ಕಿಟ್ ಅನ್ನ ಕೊಡಲಾಗ್ತಾ ಇತ್ತು. ಅದರಲ್ಲಿ 1.5 ಕೆಜಿಯ ಹೆಸರು ಕಾಳಿತ್ತು, ಅದನ್ನ ತೆಗೆದು 750 ಗ್ರಾಂ 750 ಗ್ರಾಮ್ಸ್ ತೊಗರಿ ಬೇಳೆ ಹೆಸರು ಕಾಳಿನ ಬದಲಾಗಿ, ಅಂದ್ರೆ ಹೆಸರು ಕಾಳು ಕೊಟ್ಟರೆ 1.5 ಕೆಜಿ ಕೊಡಬೇಕಾಗಿತ್ತು. ತೊಗರಿ ಬೇಳೆ ಸ್ವಲ್ಪ ದುಬಾರಿ ಆಗಿರೋದ್ರಿಂದ 750 ಗ್ರಾಂ ಕೊಡೋದಾಗಿ ಸರ್ಕಾರ ಇಲ್ಲಿ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕಿರುವಂತದ್ದು. ವೀಕ್ಷಕರೇ, ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಹಾಗೂ ಸರ್ವರಿಗೂ ಸೂರು ವಿವಿಧ ವಸತಿ ಯೋಜನೆಗಳ ಬಗ್ಗೆ ಮಾಹಿತಿ ಬಂದಿದೆ. ಮೊದಲಿಗೆ ಮುಖ್ಯಮಂತ್ರಿಯವರ 1 ಲಕ್ಷ ಮನೆ ಯೋಜನೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. 2026ರ ಒಳಗೆ 2,34,000 ಮನೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ ಅಂತ ವಸತಿ ಸಚಿವರು ಆದಂತವರು ಜಮೀರ್ ಅಹಮದ್ ಖಾನ್ ಅವರು ಆ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ಮನೆಗೋಸ್ಕರ ಅರ್ಜಿ ಹಾಕಿದವರಿಗೆ 2026ರಲ್ಲಿ ಮನೆಗಳನ್ನ ವಿತರಣೆ ಮಾಡುವ ಕಾರ್ಯವೂ ಕೂಡ ಮಾಡಲಾಗುತ್ತೆ. ಯಾಕಂದ್ರೆ 2026ರ ಒಳಗೆ 2,36,000 ಮನೆಗಳು ಸರ್ಕಾರದಿಂದ ಪ್ರಗತಿ ಪೂರ್ಣವಾಗಲಿದೆ. ಕೆಲಸ ಈಗ ಪ್ರಗತಿಯಲ್ಲಿದೆ, ಆದರೆ ಈಗ ಪೂರ್ಣವಾಗಲಿದೆ ಅಂತಾನೂ ಕೂಡ ಹೇಳಲಾಗಿದ್ದು. ಇನ್ನು ವೀಕ್ಷಕರೇ, ಯಾರಾದ್ರೂ ರಾಜೀವ್ ಗಾಂಧಿ ವಸತಿ ಯೋಜನೆಗಳಲ್ಲಿ ಆಗಿರ್ಬೋದು, ಈಗಾಗಲೇ ಸರ್ಕಾರದ ವಸತಿ ಯೋಜನೆಗಳಲ್ಲಿ ಠೇವಣಿಯನ್ನ ಪಾವತಿ ಮಾಡಿ ಮನೆಗಳನ್ನ ಬುಕ್ ಮಾಡಿದ್ರೆ ಇನ್ನೂ ಅವರು ಬಾಕಿ ಇರೋ ಅಮೌಂಟ್ ಇನ್ನೂ ಕೂಡ ಕೊಡ್ತಾ ಇಲ್ಲ, ಅಂತವರಿಗೆ ಮನೆ ವಿತರಣೆಯನ್ನ ರದ್ದು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಹೌದು, ಸರ್ಕಾರ ಬಜೆಟ್ ಫ್ರೆಂಡ್ಲಿ ಮನೆಗಳನ್ನ ನಿರ್ಮಾಣ ಮಾಡಿ ಜನರಿಗೆ ಕೊಡೋದಾಗಿ ಘೋಷಣೆ ಮಾಡಿತ್ತು. ಇದಕ್ಕೋಸ್ಕರ ಸರ್ಕಾರವು ಕೂಡ ಕೆಲವು ಇಲ್ಲಿ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಟ್ಟಿತ್ತು. ಜನರು ಠೇವಣಿ ಕೊಟ್ಟು ಮನೆಗಳನ್ನ ಬುಕ್ ಮಾಡಿದ್ರು, ಆದ್ರೆ ಬಾಕಿ ಇರುವ ಕಂತು ಕೊಡ್ತಾ ಇಲ್ಲ. ಬಾಕಿ ಇರೋ ಕಂತು ಯಾರು ಕೊಡೋದಿಲ್ಲ, ಅವರ ಮನೆ ಹಂಚಿಕೆ ರದ್ದು ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ನೀವು ಕೂಡ ಯಾರಾದ್ರೂ ಠೇವಣಿಯನ್ನ ಕೊಟ್ಟು ಮನೆಗಳನ್ನ ಬುಕ್ ಮಾಡಿದ್ರೆ, ಸರ್ಕಾರದ ಮನೆಗಳನ್ನ ಬುಕ್ ಮಾಡಿದ್ರೆ, ಬಡವರು ಯಾರಾದ್ರೂ ಇಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಆಗಿರ್ಬೋದು, ಯಾವುದೇ ರೀತಿ ಒಂದು ವಸತಿ ಯೋಜನೆ ಅಡಿಯಲ್ಲಿ ಠೇವಣಿ ಪಾವತಿ ಮಾಡಿ ಮನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ರೆ ಬಾಕಿ ಹಣ ಶೀಘ್ರದಲ್ಲೇ ಪಾವತಿ ಮಾಡಿ, ಇಲ್ಲವಾದಲ್ಲಿ ನಿಮಗೆ ಮನೆ ಹಂಚಿಕೆ ರದ್ದು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ಮನೆಗಳ ಯೋಜನೆ ಬಗ್ಗೆ. ಇನ್ನು ವೀಕ್ಷಕರೇ, ಆವಾಸ್ ಯೋಜನೆ ಕೂಡ ಇದೆ. ಆವಾಸ್ ಯೋಜನೆ ಅಡಿಯಲ್ಲೂ ಕೂಡ ನೀವು ಮನೆಗಳಿಗೆ ಅರ್ಜಿ ಹಾಕಿದ್ರೆ ಅದರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಪ್ಡೇಟ್ ಕೂಡ ಕೊಡಲಿದ್ದೇವೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಇದರ ಬಗ್ಗೆನೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು. ಮೊದಲಿಗೆ ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಅಂದ್ರೆ ವೀಕ್ಷಕರೇ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಲೆನಾಡು, ಮಂಗಳೂರು ಈ ಭಾಗದಲ್ಲಿ ಮೋಡ ಕವಿದ ವಾತಾವರಣ ಜೊತೆಗೆ ಮಳೆ ಪ್ರಮಾಣ ಇರಲಿದೆ. ಮುಂದಿನ 4 ದಿನದವರೆಗೂ ಮಳೆಗಳ ಪ್ರಮಾಣ ಇರಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ, ಕೊಡಗು, ಮಲೆನಾಡು ಈ ಭಾಗದಲ್ಲೂ ಕೂಡ ಮಳೆ ಇರಲಿದೆ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ವೀಕ್ಷಕರೇ, ಕಲಬುರಗಿ ಅಂದ್ರೆ ಗುಲ್ಬರ್ಗ, ಕಲಬುರಗಿ, ಮತ್ತು ಈ ಕಡೆ ಬಂದ್ರೆ ಬಾಗಲಕೋಟೆ, ಗದಗ, ಧಾರವಾಡ, ಹುಬ್ಬಳ್ಳಿ ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಇರುತ್ತೆ. ಅಷ್ಟೇನು ಮಳೆ ಇರಲ್ಲ, ಸಾಧಾರಣ ಮಳೆ ಇರುತ್ತೆ ಅಂತಾನು ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಮುಖ್ಯವಾಗಿ ದಕ್ಷಿಣ ಕರ್ನಾಟಕ ಹಾಗೂ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ, ಮೋಡ ಕವಿದ ವಾತಾವರಣ ಇದ್ರೆ, ತುಂತುರು ಮಳೆ ಬರ್ತಾ ಇದ್ರೆ, ಸಾಧಾರಣ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಬನ್ನಿ ವೀಕ್ಷಕರೇ, ಅದೇ ತರ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇನ್ನೊಂದು, ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗಲಿದೆ ಅಂತೆ. ಹೌದು ವೀಕ್ಷಕರೇ, ತಜ್ಞರು ಬಂಗಾರದ ಬೆಲೆ ಇಳಿಕೆ ಆಗುವ ಸಾಧ್ಯತೆ ಇದೆ. ಜಾಗತಿಕ ಮಟ್ಟದಲ್ಲಿ ಯುದ್ಧಗಳ ಪರಿಣಾಮವೂ ಕೂಡ ಕಡಿಮೆ ಆಗಿದೆ. ಹೌದು, ಹಾಗೂ ಡಾಲರ್ ನಲ್ಲೂ ಕೂಡ ಕುಸಿತ ಕಾಣ್ತಾ ಇದೆ. ಅಮೆರಿಕವೂ ಕೂಡ ಇಲ್ಲಿ ಸ್ವಲ್ಪ ಷೇರು ಮಾರುಕಟ್ಟೆ ಕುಸಿತ ಕಾಣ್ತಾ ಇದೆ. ಇನ್ನು ಮುಖ್ಯವಾಗಿ ಚೀನಾ ದೇಶವೂ ಕೂಡ ಬಂಗಾರವನ್ನ ಹೆಚ್ಚು ಪ್ರಮಾಣದಲ್ಲಿ ಖರೀದಿಯನ್ನ ಮಾಡಲಾಗ್ತಾ ಇತ್ತು. ಹೀಗಾಗಿ ಅದು ಕೂಡ ಈಗ ಚೀನಾ ದೇಶ ಈಗ ಬಂಗಾರ ಖರೀದಿ ಮಾಡೋದನ್ನ ಸ್ಟಾಪ್ ಮಾಡಿದೆ. ಬಂಗಾರಕ್ಕೆ ಜಾಗತಿಕ ಮಟ್ಟದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ದಂತೆ ಬಂಗಾರದ ಬೆಲೆ ಈಗ ದೀಪಾವಳಿ ನಂತರ ಕುಸಿಯಲು ಪ್ರಾರಂಭ ಕೂಡ ಆಗಿರುವಂತದ್ದು. ವೀಕ್ಷಕರೇ, ಇನ್ನು ಎರಡನೇದಾಗಿ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ಪರಿಣಾಮ ಆದ್ರೆ ಬಂಗಾರಕ್ಕೆ ಡಿಮ್ಯಾಂಡ್ ಬರುತ್ತೆ. ಡಾಲರ್ನ ಪರ್ಯಾಯವಾಗಿ ಬಂಗಾರದಲ್ಲಿ ಯಾರಾದರೂ ಟ್ರೇಡ್ ಮಾಡಿದ್ರೆ ಅಥವಾ ಗೋಲ್ಡ್ ಟ್ರೇಡಿಂಗ್ ಮಾಡಿದ್ರೆ, ETF ನಲ್ಲಿ ಹೆಚ್ಚು ಒಂದು ಬಂಡವಾಳ ಹಾಕಿದ್ರೆ ಅವಾಗ ಮಾತ್ರ ಡಿಮ್ಯಾಂಡ್ ಜಾಸ್ತಿ ಬಂದು ರೇಟ್ ಏರಿಕೆ ಆಗುತ್ತೆ. ಸದ್ಯಕ್ಕೆ ಈಗ ಡೌನ್ ಅಲ್ಲಿ ಇದೆ, ಅಂದ್ರೆ ಮಾರ್ಕೆಟ್ ಕೂಡ ಡೌನ್ ಅಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು. ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು? ಇವತ್ತಿನ ದರ ಹೇಳೋದಾದ್ರೆ ಮೊದಲಿಗೆ 1 kg ಬೆಳ್ಳಿ ದರ ಈಗ 1,52,500 ರೂಪಾಯಿ ಇದೆ. 1 kg ಬೆಳ್ಳಿ
ಈಗ ಅದೇ ತರ ಒಂದು 10 ಗ್ರಾಂ ಬಂಗಾರ 1,22,000 ರೂಪಾಯಿ ಇರುವಂತದ್ದು. ಇನ್ನು ವೀಕ್ಷಕರೇ, ಸೈಬರ್ ಅಲರ್ಟ್ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್. ಎದಕ್ಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಒಂದು ಭಾರತ ದೇಶದಲ್ಲಿ ಈ ಒಂದು ಆನ್ಲೈನ್ ಕಳ್ಳರ ಕಚಳಕ ತುಂಬಾ ಜಾಸ್ತಿ ಆಗಿದೆ. ಅದರಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬುವ ಹೆಸರಿನಲ್ಲಿ ಹೆಚ್ಚು ವಯಸ್ಸಾದವರಿಗೆ, ಮಹಿಳೆಯರಿಗೆ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ಅಂತೆ. ತಾವು ಪೊಲೀಸರು, ತಾವು CBI ಅಧಿಕಾರಿಗಳು, ತಾವು ಕೋರ್ಟ್ ಇಂದ ಮಾತಾಡ್ತಾ ಇದ್ದೀವಿ ಅಂತ ವಿಡಿಯೋ ಕಾಲ್ ಮಾಡಿ, ವಿಡಿಯೋ ಕಾಲ್ನಲ್ಲೇ ಇರಬೇಕು, ಎಲ್ಲೂ ಹೊರಗಡೆ ಹೋಗುವಂತಿಲ್ಲ ಅಂತ ವಿಡಿಯೋ ಕಾಲ್ನಲ್ಲೇ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ವಿಡಿಯೋ ಕಾಲ್ ಬಿಟ್ಟು ಹೊರಗಡೆ ಹೋಗುವಂತಿಲ್ಲ, ಯಾರ ಜೊತೆನೂ ಮಾತಾಡುವಂತಿಲ್ಲ, ಈ ತರ ಮಾಡ್ತಾ ಇದ್ದಾರೆ. ಇದು ತುಂಬಾ ಭಾರತ ದೇಶದಲ್ಲಿ ನಡೀತಾ ಇದೆ. 3,000 ಕೋಟಿ ರೂಪಾಯಿಗೂ ಹೆಚ್ಚು ಸ್ಕ್ಯಾಮ್ ಆಗಿದೆ ನಮ್ಮ ಭಾರತ ದೇಶದಲ್ಲಿ. ಹೀಗಾಗಿ ಎಲ್ಲರೂ ಕೂಡ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಯಾರೇ ಒಬ್ರು ನಾವು ಪೊಲೀಸ್ ಅಧಿಕಾರಿ ಅಂತ ಈ ತರ ವಿಡಿಯೋ ಕಾಲ್ ಮಾಡಿದ್ರೆ ಅದನ್ನ ಕಟ್ ಮಾಡಿ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀವು ರೆಸ್ಪಾನ್ಸ್ ಮಾಡೋದು ಕೂಡ ಬೇಕಾಗಲ್ಲ. ಇದೆಲ್ಲ ಕೂಡ ಸುಳ್ಳಾಗಿರುತ್ತೆ. ಪೊಲೀಸರು ಯಾವತ್ತೂ ಕೂಡ ವಿಡಿಯೋ ಕಾಲ್ ಅಲ್ಲಿ ನಿಮಗೆ ಅರೆಸ್ಟ್ ಮಾಡೋದಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಇದು ಎಲ್ಲರೂ ಕೂಡ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇದೆ. ಬೇಕಾದ್ರೆ ನೀವು ಗೂಗಲ್ ಅಲ್ಲೂ ಕೂಡ ನೋಡಬಹುದು. ಡಿಜಿಟಲ್ ಅರೆಸ್ಟ್ ಎಂಬುದು ಸುಪ್ರೀಂ ಕೋರ್ಟ್ ಕೂಡ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ತುಂಬಾ ಇಂಥ ಒಂದು ಡಿಜಿಟಲ್ ಅರೆಸ್ಟ್ ಮಾಡೋ ಸ್ಕ್ಯಾಮರ್ಸ್ಗೆ, ಕಳ್ಳರಿಗೆ ತಕ್ಕ ಕಠಿಣ ಶಿಕ್ಷೆ ಕೊಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ತುಂಬಾ ಜನರು, ವಯಸ್ಸಾದವರು ಇವರ ಒಂದು ಹೇಳಿಕೆಗೆ, ಅಂದ್ರೆ ನೀವು ಈ ತರ ಮಾಡಿದಿರಾ, ನಿಮ್ಮ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಇಂದ ಈ ತರ ಟ್ರಾನ್ಸಾಕ್ಷನ್ ಆಗಿದೆ, ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಕೆಲವೊಬ್ರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ತುಂಬಾ ಜನರಿಗೆ ಈ ತರ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ತುಂಬಾ ಎಚ್ಚರವಾಗಿರಿ. ಯಾರು ಕೂಡ ಇಂತಹ ಕರೆಗಳಿಗೆ ಭಯ ಪಡಬೇಡಿ, ಧೈರ್ಯದಿಂದ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.